ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ. 11ನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ 3ನೆಯ ಅಧ್ಯಾಯದಲ್ಲಿ ಮುಂದುವರೆದ 8ನೆಯ ಭಾಗ. ಇಲ್ಲಿ ಮಾ ಎಂಬುದು ನಿಷೇಧವಾಚಕವಲ್ಲ. ನಾನು ಗರ್ಭಿಣಿ ಎಂಬುದನ್ನು ನೋಡಿ ನೀನು ಹೋಗಬೇಡ ಎಂಬುದು ಪ್ರಕರಣದ ಹಿಂದು ಮುಂದಿಗೆ ಹೊಂದದ ಅಪಾರ್ಥ. ಹೇಗಿದ್ದರೂ ಗರ್ಭಿಣಿಯಾಗಿದ್ದೇನೆ, ನನ್ನನ್ನು ನೋಡುತ್ತಾ ಇಲ್ಲೇ ಇರು ಎಂದು ಸೀತೆ ಹೇಳಿದಳೆಂಬುದು ಸಂಸ್ಕೃತ ಬಾರದ ಅಪಾರ್ಥ ದೀಕ್ಷಿತರ ವ್ಯರ್ಥ ಬಲಾತ್ಕಾರದ ಆರೋಪಿತಾರ್ಥ. ಮಾ ಎಂಬುದು ಅಸ್ಮತ್ ಶಬ್ದದ ದ್ವಿತೀಯಾಂತ, ನನ್ನನ್ನು ಎಂದರ್ಥ. ನಾನು ಗರ್ಭವತಿಯಾಗಿರುವುದನ್ನು ನೋಡಿ ಅದರಿಂದ ನಾನು ಪ್ರಾಣ ಕಳೆದುಕೊಳ್ಳುವುದಿಲ್ಲವೆಂಬ ವಿಶ್ವಾಸದೊಡನೆ ಈಗಲೇ ಊರಿಗೆ ಹೋಗು ಎಂಬುದೇ ನೇರ ಅರ್ಥ. ಇದನ್ನು ಹಾಗೆ ತಿಳಿದ ಲಕ್ಷ್ಮಣ ಅವಳನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಮತ್ತೆ ಅಳುತ್ತಾನೆ. ತಾಯಿ, ನಿಮ್ಮನ್ನು ಸರಿಯಾಗಿಯೂ ನೋಡದ ನಾನು ಬರೀ ಪಾದಗಳಿಗೆ ಮಾತ್ರ ಅಭಿನಂದಿಸುತ್ತಿದ್ದೆ. ಇಂದು ರಾಮನನ್ನು ಅಗಲಿದ ನಿಮ್ಮ ದುಸ್ಥಿತಿಯನ್ನು ನೋಡುವ ದೌರ್ಭಾಗ್ಯ ನನಗಾಯಿತೇ ಎಂದು ಹೊರಟ ಲಕ್ಷ್ಮಣ ಮತ್ತೆ ಮತ್ತೆ ಹಿಂದಿರುಗಿ ನೋಡುತ್ತಾ ಅವಳು ಗಂಗೆಗೆ ಹಾರಿಕೊಳ್ಳಲಿಲ್ಲವಷ್ಟೇ ಎಂದು ಖಾತ್ರಿಪಡಿಸಿಕೊಳ್ಳುತ್ತಾ ಪಯಣಿಸುವ ದೃಶ್ಯ ಓದುಗರ ಕರುಳನ್ನು ಕತ್ತರಿಸುತ್ತದೆ. ವಾಲ್ಮೀಕಿ ಶಿಷ್ಯರಾದ ಬಾಲಕರು ಈ ವಿಷಯವನ್ನು ಮುನಿಗರುಹಿ ಅವರನ್ನು ಕರೆತಂದು ಉಪಚರಿಸುತ್ತಾರೆ. ಮುನಿಯು ಅವಳನ್ನು ಅರ್ಘ್ಯ ಪಾದ್ಯಗಳಿಂದ ಸತ್ಕರಿಸಿ ಆಶ್ರಯ ಕೊಟ್ಟು ಮುಂದೆ ಲವಕುಶರನ್ನು ಬೆಳೆಸಿ ಉಪನಯನ ಮಾಡಿ ವೇದಶಾಸ್ತ್ರಗಳನ್ನು ಕಲಿಸಿ ರಾಮಾಯಣ ಬರೆದು ಅದನ್ನು ಹಾಡಲು ಅವರಿಗೆ ಕಲಿಸಿ ಸಕಾಲದಲ್ಲಿ ರಾಮ ಸೀತೆಯರನ್ನು ಮತ್ತೆ ಒಗ್ಗೂಡಿಸಲು ಯತ್ನಿಸುತ್ತಾನೆ. ಅಂಥ ದಿನ ಬಂದಿತೆಂದು ಭಾವಿಸಿಯೇ ಅಲ್ಲೇ ಬಿಟ್ಟು ಬರುವಂತೆ ರಾಮ ಹೇಳಿದ್ದು ಯುಕ್ತವಾಗಿ ತೋರುತ್ತದೆ. ಅಂಥ ದಿನ ಬಂದಿತು. ರಾಮಾಶ್ವಮೇಧದಲ್ಲಿ ಲವಕುಶರ ರಾಮಾಯಣ ಗಾಯನದಿಂದ ಅಯೋಧ್ಯ ಪ್ರಜೆಗಳು ರಾಮಾದಿಗಳು ಆನಂದಪಟ್ಟ ಕಾಲದಲ್ಲಿ ಮುನಿ ಈ ಸತಿಪತಿಯರನ್ನು ಕೂಡಿಸಲು ಯತ್ನಿಸುತ್ತಾನೆ. ಶ್ರೀರಾಮ ಜನರ ಮನಸ್ಸು ಈಗ ಶುದ್ಧವಾಗಿದೆ ಎಂಬುದು ಭಾವಿಸಿ ಅದನ್ನು ಅನುಮೋದಿಸಿ ಮುನಿಯ ಪ್ರಯತ್ನವನ್ನು ಸ್ವಾಗತಿಸಿ ಸೀತೆಯನ್ನು ಕರೆತರಲು ಹೇಳಿ ಮತ್ತೆ ಸಭೆಯಲ್ಲಿ ಅವಳು ಇನ್ನೊಂದು ಶಪಥ ಮಾಡಿ ಪಾತಿವ್ರತ್ಯ ತೋರಿಸಲಿ ಎನ್ನುತ್ತಾನೆ. ಆದರೆ ಸೀತೆ ಆಗ ದುಃಖದಲ್ಲಿ ಹಣ್ಣಾಗಿದ್ದಳು. ನಂಬದ ಮೂಢದರಿಗಾಗಿ ಎಷ್ಟು ಶಪಥಗಳನ್ನು ಮಾಡಬೇಕು, ಮಾಡಿದರೂ ಏನು ಫಲ, ಮತ್ತೆ ಕಾಟ ಕೊಡಲಾರರೆಂಬ ನಂಬಿಕೆ ಹೀಗೆ. ಆದರೆ ಈಗ ಪ್ರತಿಯ ಆಜ್ಞೆ ದೊರೆಯ ಆಜ್ಞೆ ಪಾಲಿಸಬೇಕಾದ್ದು. ಸಭೆಗೆ ಬರುತ್ತಾಳೆ. ಆಗ ಅವಳು ಕಾಷಾಯ ಉಟ್ಟ ಸನ್ಯಾಸಿನಿಯಾಗಿದ್ದಳೆಂದು ಮುನಿ ಬರೆದಿದ್ದಾನೆ. 47ನೇ ಸರ್ಗದ 14ನೇ ಶ್ಲೋಕ. ಎಂಥ ಹೃದಯ ವಿದ್ರಾವಕ ದೃಶ್ಯ! ಧರ್ಮಾತ್ಮರಾದ ತ್ಯಾಗಶೀಲರಾದ ಸತಿಪತಿಯರು, ವೃಥಾ ನಿಂದೆಯಿಂದ ನೊಂದವರು, ಮತ್ತೆ ಕೂಡಿದವರೆಂಬ ಲೋಕದ ಪರಮಶ್ರೀಗಳೆಲ್ಲ ಕೂಡಿ ಸೇರಿ ಹಿಗ್ಗಿದರು. ಸೀತಾರಾಮರನ್ನು ಕೊಂಡಾಡಿದರು. ದೂರುವವರು ದೂರವೇ, ಹಳ್ಳಿ ಪಟ್ಟಣಗಳಲ್ಲಿದ್ದರಷ್ಟೇ. ಮಹರ್ಷಿಯೇ ಶಪಥ ಮಾಡುತ್ತಾನೆ. ರಾಮ, ನಾನು ಪ್ರಚೇತಸನೆಂಬ ಋಷಿಯ 10ನೆಯ ಮಗ, ಎಂದೂ ಸುಳ್ಳಾಡಿದವನಲ್ಲ. ಇವಳು ಪತಿವ್ರತೆ, ಇವರು ನಿನ್ನ ಮಕ್ಕಳು. ನಾನು ಸುಳ್ಳಾಡಿದರೆ ನನಗೆ ದುರ್ಗತಿಯಾಗಲಿ ಎನ್ನುತ್ತಾ ಬಿಕ್ಕುತ್ತಾನೆ. ರಾಮ ಅದನ್ನು ಅಂಗೀಕರಿಸುತ್ತಾನೆ. ನಾನು ಹಾಗೆ ಮಾಡಿದ್ದು ಲೋಕಾಪವಾದಕ್ಕಾಗಿ, ನನ್ನನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತಾನೆ. ಸೀತೆ ಶುದ್ಧಳೆಂಬುದರಲ್ಲಿ ತನಗ್ಯಾವ ಸಂಶಯವೂ ಇಲ್ಲವೆನ್ನುತ್ತಾನೆ. ಆಗ ಎಲ್ಲರೂ ಸೀತೆಯ ಮುಖ ನೋಡುತ್ತಾರೆ. ಈ ಮಹಾತಾಯಿ ಈಗ ಘೋರ ಶಪಥ ಮಾಡುತ್ತಾಳೆ. ರಾಮನನ್ನೇ ಸದಾ ಚಿಂತಿಸುವವಳಾಗಿದ್ದರೆ ಈ ಭೂಮಿ ನನಗೆ ಆಶ್ರಯ ಕೊಟ್ಟು ಒಳಗೆ ಸೆಳೆದುಕೊಳ್ಳಲಿ. ನನ್ನ ಪಾತಿವೃತ್ಯಕ್ಕೆ ತ್ರಿಕರ್ಣಗಳಲ್ಲಿ ಬಾಧೆ ಇಲ್ಲದಿದ್ದರೆ ಈ ನನ್ನ ತಾಯಿ ನನಗೆ ಆಶ್ರಯ ಕೊಟ್ಟು ಒಳಗೆ ಸೆಳೆದುಕೊಳ್ಳಲಿ ಇತ್ಯಾದಿಯಾಗಿ. 97ನೇ ಸರ್ಗದ 15ರಿಂದ 17ನೇ ಶ್ಲೋಕ. ಪವಾಡ ನಡೆಯಿತು. ಭೂಮಿ ಬಿರಿದಳು. ಭೂಮಿಜೆಗೆ ಆಶ್ರಯ ಕೊಟ್ಟು ಕರೆದೊಯ್ದಳು. ಸುಂದರ ಭೂಮಿಯಲ್ಲಿ ಹುಟ್ಟಿದ ಅಮೋಘ ಪುಷ್ಪವೊಂದು ಪರಿಮಳವನ್ನು ಸೂಸಿ ದುರ್ಗಂಧಯುಕ್ತ ಜನತೆಗೆ ಆ ಪರಿಮಳ ತಟ್ಟದೆ ಬಾಡಿ ಬೆಂದು ಭೂಮಿಗೆ ಮರಳಿತು.
ಸೀತೆಯ ಕಷ್ಟಗಳನ್ನು ಮಾರೀಚನನ್ನು ರಾವಣನನ್ನು ಮೊದಲು ಕಾರಣವಾಗಿ ಕಂಡು ಆ ಸಾಲಿನಲ್ಲಿ ಮಂಥರೆ ಕೈಕೇಯಿಯರನ್ನೂ ಸೇರಿಸಿ ನಿಲ್ಲಿಸಿ ಕೊನೆಗೆ ಮೂಢ ಜನತೆಯನ್ನು ಈ ಪ್ರಸಂಗದಲ್ಲಿ ಕೂಡಿಸಿ ನಿಂದಿಸಿ ಶೋಕಿಸಬೇಕಾದ ಇಂದಿನವರು ಹಾಗೆ ಮಾಡದೆ ತಾವೇ ಆ ಮಾರೀಚ ರಾವಣ ಮಂಥರೆ ಕೈಕೇಯಿ ದುಷ್ಟ ಜನತೆಯೊಡನೆ ಕೂಡಿ ರಾಮನನ್ನು ನಿಂದಿಸುವುದು ಮೈಟ್ ಈಸ್ ರೈಟ್ ಎಂಬ ಕುರುಡು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಂತಾಗಿ ಇದು ದುಷ್ಟ ಜನಾಭಿಪ್ರಾಯದ ಪೂಜೆಯಲ್ಲಿಯೇ ಮುಗಿಯುವುದು. ಅದರ ಫಲ ಸೀತಾಶಾಪ ರಾಮಶೋಕಗಳು ಜನತೆಯನ್ನು ಸುಡದೆ ಬಿಡಲಾರಂಭಿಸಿದವು. ಇದು ಅವಿವೇಕದ ಹಾದಿ. ಮೊದಲಿಂದ ಕೊನೆಯವರೆಗೆ ಶ್ರೀರಾಮಾಯಣವಲ್ಲ, ಒಂದು ತ್ಯಾಗದ ಶೋಕದ ಕಥೆ. ಕ್ರೌಂಚ ಪ್ರಸಂಗದಲ್ಲಿ ಮುನಿ ವಾಲ್ಮೀಕಿ ಸಾಂಕೇತಿಕವಾಗಿ ಕಂಡದ್ದು ಇದೇ. ಸುಖ ಹೋದ ಮಾತ್ರದಿಂದ ಜೀವನ ದುರಂತವಾಗದು. ತ್ಯಾಗದಿಂದ ಪ್ರಾಕೃತ ಸುಖ ನೀಗಿದರೂ ದಿವ್ಯಾನಂದ, ಕೀರ್ತಿ, ಮನ ನೆಮ್ಮದಿಗಳು ಬಂದೇ ಬರುತ್ತವೆ. ಉಳಿಯುವವು, ಉಳಿಯಬೇಕಾದವು ಅವೇ ಎಂಬುದು ರಾಮಾಯಣದ ಸಂದೇಶ. ಶಂಭುಕ ವಧೆ ಪ್ರಸಂಗದಲ್ಲಿ ಶ್ರೀರಾಮನ ಧರ್ಮಜ್ಞತೆ. ಪಾಮರರು ಮೂಲ ಗ್ರಂಥವನ್ನೇ ಓದದೆ ಅಪಪ್ರಚಾರಕರ ಮಾತು ಕೇಳಿ ಶ್ರೀರಾಮಚಂದ್ರನನ್ನು ಇಂದಿಗೂ ನಿಂದಿಸುತ್ತಿರುವ ಪ್ರಸಂಗಗಳಲ್ಲಿ ಇದು ಇನ್ನೊಂದು ಮತ್ತು ಹಿಂದಿನವೆರಡಕ್ಕಿಂತ ಪ್ರಬಲವಾದದ್ದು. ಇದರ ವಿವರಗಳನ್ನು ಕೇಳಿ ಸಮಾಧಾನ ಅರಿಯಿರಿ. ರಾಮರಾಜ್ಯದ ಮಹಿಮೆ ಇಳಿಯುತ್ತಿದ್ದ ಕಾಲ ಅದು. ಅಲ್ಲಿ ಕಳ್ಳಕಾಕರ ಕಾಟವಿರಲಿಲ್ಲ, ದುಷ್ಟ ಜಂತುಗಳ ಬಾಧೆ ಇರಲಿಲ್ಲ, ರೋಗಗಳಲ್ಲಿ ಸತ್ತರೆಂಬುದೋ ಸ್ತ್ರೀಯರು ವಿಧವೆಯರಾದರೆಂಬುದೋ ಇರಲಿಲ್ಲ ಎಂದು ಮಹರ್ಷಿ ಮರು ಮಾತಿನಲ್ಲೇ ನ ಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರ್ವತಿ ಯುದ್ಧಕಾಂಡದ 113ನೇ ಸರ್ಗದ 9ನೇ ಶ್ಲೋಕ. ಹಿರಿಯರು, ಮುದುಕರು, ಸಣ್ಣ ಮಕ್ಕಳಿಗೆ ಶ್ರಾದ್ದ ಮಾಡುವ ಪ್ರಸಂಗಗಳು ರಾಮರಾಜ್ಯದಲ್ಲಿರಲಿಲ್ಲವೆಂದು ಬರೆದಿದ್ದಾನೆ. ಅಂದರೆ ವಯಸ್ಸಾಗಿ ಸತ್ಯಧರ್ಮಗಳನ್ನು ಆಚರಿಸಿ ಕರ್ತವ್ಯಗಳನ್ನು ಮುಗಿಸಿದ ಇಳಿ ವಯಸ್ಸಿನವರು ಮಾತ್ರವೇ ಮತಿ ಹೊಂದುತ್ತಿದ್ದರೆ ವಿನ ಅಕಾಲದಲ್ಲಿ ಸಣ್ಣ ಮಕ್ಕಳು ಸತ್ತು ಹಿರಿಯರೇ, ತಂದೆ ತಾಯಿಯರೇ ಆ ಮಕ್ಕಳಿಗೆ ಉತ್ತರ ಕ್ರಿಯೆ ಮಾಡಬೇಕಾದ ದಾರುಣ ಪರಿಸ್ಥಿತಿ ಎಂದೂ ರಾಮರಾಜ್ಯದಲ್ಲಿರಲಿಲ್ಲ ಎಂದರ್ಥ. ಈ ಮಾತು ಸುಳ್ಳಾಗುವ ಕಾಲ ಬಂದಿತು. ಒಮ್ಮೆ ರಾಮರಾಜ್ಯದ ರಕ್ಷಣೆಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಬಡ ಬ್ರಾಹ್ಮಣನ ಒಂದೇ ಗಂಡು ಮಗು ಅಕಾಲದಲ್ಲಿ ನಿಷ್ಕಾರಣವಾಗಿ ಸತ್ತು ಹೋಯಿತು. ಆ ಎಳೆ ಬಾಲಕನಿಗೆ 5,000 ವರ್ಷವಾಗಿತ್ತಂತೆ. ಪಂಚವರ್ಷ ಸಹಸ್ರಕಂ. ಉತ್ತರಕಾಂಡದ 73ನೇ ಸರ್ಗ 5ನೇ ಶ್ಲೋಕ. ತಿಲಕ ವ್ಯಾಖ್ಯಾನಕಾರರು ಇಲ್ಲಿ ವೇದದ ಲೆಕ್ಕದಂತೆ ವರ್ಷವೆಂದರೆ ದಿನ ಎಂದರ್ಥ ಮಾಡಬೇಕೆಂದು ಸೂಚಿಸಿದ್ದಾರೆ. ಆಗ 5,000 ದಿನ ಎಂದರೆ 360 ದಿನಗಳ ವರ್ಷದ ಲೆಕ್ಕದಂತೆ ಸುಮಾರು 13-14 ವರ್ಷದ ಯುವಕ ಅವನಿರಬೇಕು. ತಂದೆಯೇ ಮಗನ ಹೆಣ ಸುಡುವಂತಾದ ಈ ಅಸಂಭವವು ರಾಮರಾಜ್ಯದ ಕೊನೆಯ ದಿನಗಳನ್ನು ಸೂಚಿಸಿತು ಅಲ್ಲವೇ ಎಂದು ಯಾರೂ ಕೇಳಿ ನೋಡಿ ಅರಿಯದ ಈ ಪ್ರಸಂಗದಿಂದ ಸಂಕಟಪಟ್ಟ ಆ ಮುದುಕ ಬ್ರಾಹ್ಮಣ ಅಯೋಧ್ಯೆಗೆ ಬಂದು ರಾಮನ ಅರಮನೆಯಿಂದ ನ್ಯಾಯದ ಗಂಟೆಯನ್ನು ಬಾರಿಸುತ್ತಾನೆ. ಗೋಳನ್ನು ಹೇಳಿಕೊಂಡು ಅಳುತ್ತಾನೆ. ರಾಮನಿಗೆ ಅಚ್ಚರಿಯಾಗುತ್ತದೆ. ಹಾಗಿದ್ದರೆ ಎಲ್ಲೋ ಏನೋ ಬೇರೆಲ್ಲೋ ಆ ತನ್ನ ಸುಖಪೂರ್ಣ ರಾಜ್ಯದಲ್ಲಿ ಇನ್ನೊಂದು ಅಕಾರ್ಯ ನಡೆದಿರಬೇಕೆಂಬುದು, ಅದರ ಫಲ ಇದಾಗಿರಬೇಕೆಂದು ಅನ್ನಿಸುತ್ತದೆ. ಮಾರ್ಕಾಂಡೇಯ, ಮೌದ್ಗಲ್ಯ, ವಾಮದೇವ, ಕಾಶ್ಯಪ, ಕಾತ್ಯಾಯನ, ಜಾಬಾಲಿ, ಗೌತಮ, ನಾರದ, ವಸಿಷ್ಠರ ಪರಿಷತ್ತು ಅದನ್ನು ಪರೀಕ್ಷಿಸುವಂತೆ ಸೂಚಿಸುತ್ತದೆ. ಮೃತ ಬಾಲಕ ಶರೀರವನ್ನು ಎಣ್ಣೆ ಕೊಪ್ಪರಿಗೆಯಲ್ಲಿ ಕಾದಿಟ್ಟು ರಾಜ್ಯದಲ್ಲಿ ಬೇರೇನು ಅನ್ಯಾಯವಾಗಿದೆ ಎಂಬ ಬಗ್ಗೆ ಶೋಧ ನಡೆಯುತ್ತದೆ. ಸ್ವಯಂ ರಾಮನೇ ಪುಷ್ಪಕವನ್ನೇರಿ ರಾಜ್ಯವನ್ನೆಲ್ಲ ವೀಕ್ಷಿಸುತ್ತಾ ಬರುತ್ತಾನೆ. ಪೂರ್ವ, ಉತ್ತರ, ಪಶ್ಚಿಮಗಳಲ್ಲಿ ಅಂಥದ್ದೇನನ್ನೂ ಕಾಣದೆ ದಕ್ಷಿಣಕ್ಕೆ ಬಂದಾಗ ಒಂದು ಕೊಳದ ಪಕ್ಕದಲ್ಲಿ ಒಬ್ಬ ತಪಸ್ವಿಯನ್ನು ಕಂಡು ಏನೋ ಸಂದೇಹವಾಗಿ, ಅಯ್ಯ ವೃತನಿಷ್ಠನೇ, ನೀನು ಧನ್ಯ.
ನನ್ನ ಕುತೂಹಲಕ್ಕಾಗಿ ಕೇಳುತ್ತೇನೆ. ನೀನು ಯಾವ ವರ್ಣದಲ್ಲಿ ಜನಿಸಿದವನು ಎಂದು ಕೇಳುತ್ತಾನೆ. ನಿನ್ನ ತಪಸ್ಸಿನ ಉದ್ದೇಶವೇನು? ಯಾವ ವರ ಬೇಕು? ಏನು ಫಲೋದ್ದೇಶಕ್ಕಾಗಿ ಈ ನಿನ್ನ ತಪಸ್ಸು ಎಂದು ಸಹ ಆಗ ಆ ತಪಸ್ವಿ ಹೇಳಿದ್ದ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ರಾಮಚಂದ್ರನ ಪರಿಚಯದ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.